ಹಲೋ ಆ್ಯಂಡ್ ನಮಸ್ಕಾರ. ಇತ್ತೀಚಿನ ದಿನಗಳಲ್ಲಿ ನೀವು ನೋಡ್ತಾ ಇದ್ದೀರಾ ಎಲೆಕ್ಟ್ರಿಕ್ ಗಾಡಿಗಳು ತುಂಬಾ ಜಾಸ್ತಿ ಆಗ್ತಾ ಇದೆ, ಸ್ಪೆಷಲಿ ಫಾರ್ ದ ಸಿಟಿ ಕಮ್ಯೂಟ್. ಏನಕ್ಕಪ್ಪ ಇದು ಈ ಥರ ಅಂತ ಹೇಳಿದ್ರೆ, ನೀವು ಸುಮಾರು ಗಾಡಿಗಳಲ್ಲಿ ನೋಡ್ಬೋದು, ಸಿಟಿಯಲ್ಲಿ ರೈಡ್ ಮಾಡಬೇಕಿದ್ರೆ ಬಂಪರ್ ಟು ಬಂಪರ್ ಟ್ರಾಫಿಕಲ್ಲಿ ಬ್ಯಾಕ್ ಟು ಬ್ಯಾಕ್ ಗೇರ್ ಚೇಂಜ್ ಮಾಡೋದೇ ಇರ್ಬೋದು, ಅಥವಾ ನಿಮ್ಮ ಫ್ಯೂಯಲ್ ಎಫಿಷಿಯನ್ಸಿ ಎಷ್ಟು ಕಡಿಮೆ ಇರುತ್ತೆ, ಹಾಗೆಯೇ ಮೇಂಟೆನೆನ್ಸ್ ಕಾಸ್ಟು, ವೈಬ್ರೇಷನ್ಸು, ಹೀಟಿಂಗ್ ಅಪ್ ಇಶ್ಯೂಸು, ಬೇಜಾನ್ ಪ್ರಾಬ್ಲಮ್ಗಳಿರುತ್ತೆ. ಸೊ ಈ ಥರ ಎಲ್ಲ ಇದ್ದಾಗ ಸುಮಾರು ಜನ ಎಲೆಕ್ಟ್ರಿಕ್ ಗಾಡಿ ಆ್ಯಕ್ಚುಲಿ ಕಾಸ್ಟ್ ಎಫೆಕ್ಟಿವ್ ಅಂತೇಳಿ ಇದನ್ನು ಪ್ರಿಫರ್ ಮಾಡ್ತಾರೆ. ಆ ಥರ ಒಂದು ಈಸಿಯಾಗಿ ರೈಡ್ ಮಾಡೋದಕ್ಕೆ ಹೊಸದಾಗಿ ಒಂದು ಗಾಡಿ ಬಂದಿದೆ, ಅದೇನೇ ಓಬೆನ್ ರೋರ್ ಈಸಿ ಅಂತ ಹೇಳ್ಬಿಟ್ಟು. ಇದು ಆ್ಯಕ್ಚುಲಿ ಇವಾಗ ನಿಮಗೆ ಅಫೋರ್ಡಬಲ್ ಪ್ರೈಸ್ಗೆ ಒಂದು ಇಂಟ್ರೊಡಕ್ಟರಿ ಆಫರ್ ಕೊಟ್ಟಿದ್ದಾರೆ. ಜಸ್ಟು 89,999 ನಿಮಗಿದು ಗಾಡಿ ತೊಗೊಳ್ಬೋದು. ಸೊ ಈ ಥರ ಒಂದು ಗಾಡಿ ಬಿಟ್ಟಿರೋದ್ರ ಬಗ್ಗೆ ನಾವು ಇನ್ನೂ ಪ್ರಾಪರಾಗಿ ಫುಲ್ ಡೀಟೇಲ್ಸ್ನ ನೋಡೋಣ. ಓಬೆನ್ ರೋರ್ ಈಸಿ ಏನಕ್ಕೆ ಅಂತ ಹೇಳಿ ನಾನು ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತೀನಿ. ದೇರ್ ಆರ್ ಫ್ಯೂ ಪಾಯಿಂಟ್ಸ್ ದಟ್ ಐ ಲೈಕ್ಡ್ ಅಬೌಟ್ ದ ಬೈಕ್. ಫಸ್ಟು ನಾನು ಡಿಸೈನಿಂದ ಸ್ಟಾರ್ಟ್ ಮಾಡ್ತೀನಿ. ಇದರಲ್ಲಿ ನಿಮಗೆ ನಿಯೋ ಕ್ಲಾಸಿಕ್ ಡಿಸೈನ್ ನೋಡ್ಬೋದು. ಪ್ರಾಪರಾಗಿ ಒಂದು ಗಾಡಿನ ನೋಡ್ತೀರಾ ಅಂತ ಹೇಳಿದ್ರೆ ನಿಮಗೆ ಓವರ್ ಆಲ್ ಡಿಸೈನು, ಈ ARX ಫ್ರೇಮ್ ಮೇಲೆ ಗಾಡಿನ ಬಿಲ್ಡ್ ಮಾಡಿರೋದು ಪರ್ಟಿಕ್ಯುಲರ್ ಆಗಿ, ಅದರದ್ದು ಆ ಕಲರ್ಸು ಅಥವಾ ಪೇಂಟ್ ಕ್ವಾಲಿಟಿ, ಫಿಟ್ ಆ್ಯಂಡ್ ಫಿನಿಶು ಎಲ್ಲದನ್ನು ಟಾಪ್ ನಾಚು ಪ್ರೀಮಿಯಮ್ ಆಗಿದೆ ಅಂತಲೇ ಹೇಳ್ಬೋದು. ಯು ಹ್ಯಾವ್ ಟು ಸಿ ಇಟ್ ಫಾರ್ ರಿಯಲ್ ಟು ಬಿಲೀವ್ ದಟ್. ಆಮೇಲೆ ಆ್ಯಕ್ಚುಲಿ ಈ ಗಾಡಿಯಲ್ಲಿ ಈಸಿಯಲ್ಲಿ 3 ವೇರಿಯಂಟ್ ಬರುತ್ತೆ. ಸೊ ನಿಮಗೆ 2.6 kWh, 3.4 kWh ಹಾಗೆಯೇ 4.4 kWh 3 ವೇರಿಯಂಟ್ ಬರುತ್ತೆ. ಸ್ಟಾರ್ಟಿಂಗ್ ಫ್ರಮ್ 89,999, ನೆಕ್ಸ್ಟ್ ವೇರಿಯಂಟು ನಿಮಗೆ 99,999 ಬರುತ್ತೆ. ಅದಾದಮೇಲೆ 1,09,999 ಬರುತ್ತೆ. ಸೊ 1,10,000 ಒಳಗಡೆ ನಿಮಗೆ ಈ 3 ವೇರಿಯಂಟು ಲೈನ್ ಅಪ್ ಆಗುತ್ತೆ. ಇದ್ರ ಮೇಲೆ ನಿಮಗೆ ಮೇಯ್ನ್ ಏನಂತ ಹೇಳಿದ್ರೆ ರೇಂಜು ವೇರಿ ಆಗುತ್ತೆ. ಗಾಡಿ ಎಷ್ಟು ಕಿಲೋಮೀಟರ್ಸ್ ಹೋಗುತ್ತೆ ಅನ್ನೋದನ್ನು ನಿಮ್ಮ ಯೂಸೇಜ್ ಮೇಲೆ ನೀವು ಗಾಡಿನ ಚೂಸ್ ಮಾಡ್ಬೋದು. ಇನ್ನು ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಬಂದು ಪರ್ಫಾರ್ಮೆನ್ಸು. ಸೊ ಇದರಲ್ಲಿ 7.5 kWದು ಮೋಟಾರ್ ಬರುತ್ತೆ. ಇದು ಎಲ್ಲ ವೇರಿಯಂಟ್ಸಲ್ಲೂ 95 kmph ಟಾಪ್ ಸ್ಪೀಡು. ಆದರೆ ಮಜಾ ಇರೋದೇನು ಗೊತ್ತಾ, ಇದೆಲ್ಲದನ್ನು 52 Nm ಆಫ್ ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ. ಇಮ್ಯಾಜಿನ್ ಮಾಡಿ, ನೀವು ಸಿಟಿಯಲ್ಲಿ ರೈಡ್ ಮಾಡ್ತಾ ಈ ಒಂದು ಗಾಡಿ 52 Nm ಆಫ್ ಟಾರ್ಕ್ ಕೊಟ್ಟರೆ ಹೇಗಿರುತ್ತೆ ಫೀಲು ಅಂತ. ವಿ ವಿಲ್ ರೈಟ್ ಟು ಸಿ ಇಟ್. ಅದಲ್ಲದೇ ಇದು 0 to 40 ಜಸ್ಟ್ 3.3 ಸೆಕೆಂಡ್ಸಲ್ಲಿ ಮಾಡುತ್ತೆ. ಇದರಿಂದ ಅಡ್ವಾಂಟೇಜ್ ಏನಂದರೆ ನಮಗೆ ಆ್ಯಕ್ಚುಲಿ ಸಿಟಿಯಲ್ಲಿ ಕ್ವಿಕ್ ಓವರ್ಟೇಕ್ಸ್ ಇರುತ್ತೆ, ಅದಕ್ಕೆ ಇದು ತುಂಬಾ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ನೆಕ್ಸ್ಟು ನಾವು ಈ ಗಾಡಿದು ಬ್ಯಾಟ್ರಿ ಬಗ್ಗೆ ನೋಡೋಣ. ಬಿಕಾಸ್ ಈ ಬ್ಯಾಟ್ರಿಯಿಂದನೇ ನಿಮಗೆ ಎಲ್ಲ ಡಿಫ್ರೆನ್ಸ್ ಆಗೋದು. ಸೊ ಇದರಲ್ಲಿ LFP ಬ್ಯಾಟ್ರಿ ಬರುತ್ತೆ. LFP ಬ್ಯಾಟ್ರಿ ಅನ್ನೋದು ಯೂಶಲಿ ಕಾರ್ಸಲ್ಲಿ ಅಷ್ಟೇ ಯೂಸ್ ಮಾಡೋದು. ಸೊ ಇಂಡಿಯಾದಲ್ಲಿ ಓಬೆನ್ ಎಲೆಕ್ಟ್ರಿಕ್ ಫಸ್ಟ್ ಪೀಪಲ್ ಟು ಇಂಟ್ರೊಡ್ಯೂಸ್ LFP ಬ್ಯಾಟ್ರಿ ಫಾರ್ 2 ವೀಲರ್ಸು. ಇದ್ರದ್ದು ಅಡ್ವಾಂಟೇಜಸ್ ಇದೆ ಏನಂತ ನೀವು ಅನ್ಬೋದು. ಬೇಸಿಕಲಿ ಇದು ಹೀಟ್ ರೆಸಿಸ್ಟೆನ್ಸು ತುಂಬಾ ಇರುತ್ತೆ. ಸೊ ನೀವು ಕೆಲವುದೆಲ್ಲ ಗಾಡಿದೆಲ್ಲ ನೋಡಿರ್ತೀರ, ಹೀಟಿಂದ ಪ್ರಾಬ್ಲಮ್ ಆಗೋದು, ಫೈರ್ ಇರುತ್ತೆ, ಇದೆಲ್ಲ ಏನೂ ಇರೋದಿಲ್ಲ. ಬಿಕಾಸ್ ಈ ಬ್ಯಾಟ್ರಿಯಲ್ಲಿ ಆ್ಯಕ್ಚುಲಿ 50 ಟೈಮ್ಸು ಹೈಯರ್ ರೆಸಿಸ್ಟೆನ್ಸ್ ಇರುತ್ತೆ. ಅದಲ್ಲದೇ 2 ಟೈಮ್ಸು ಲಾಂಗರ್ ಲೈಫ್ ಕೂಡ ಬರುತ್ತೆ. ಸೊ LFP ಬ್ಯಾಟ್ರಿ ಇಸ್ ದ ಬೆಸ್ಟ್ ಟು ಗೋ ಫಾರ್. ಇನ್ನು ಗಾಡಿನ ಒಂದ್ಸಲ ಕ್ಲೋಸಪ್ಪಲ್ಲಿ ನೋಡ್ತೀರಾ ಅಂತ ಹೇಳಿದ್ರೆ ನಿಮಗೆ ಆ್ಯಕ್ಚುಲಿ LED ಲೈಟ್ಸ್ ಬರುತ್ತೆ, LED ಇಂಡಿಕೇಟರ್ಸ್ ಬರುತ್ತೆ. ಓಬೆನ್ ರೋರ್ ಈಸಿ ಅಂತೇಳಿ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ನೀವೇ ನೋಡ್ತಾ ಇದ್ದೀರಾ, ಗ್ರಾಫಿಕ್ಸೇ ಇರ್ಬೋದು, ಡಿಸೈನೇ ಇರ್ಬೋದು, ಸಖತ್ತಾಗಿದೆ. ಲಾಂಗ್ ಫ್ಲ್ಯಾಟ್ ಸೀಟ್ ಇದೆ. ಅದಲ್ಲದೇ ನೀವು ಮೇಯ್ನ್ ಈ ಗಾಡಿಯಲ್ಲಿ ಒನ್ ಆಫ್ ದ ಕ್ಯಾಚ್ ಇರೋದು ಏನಂತಂದರೆ ಈ ಗ್ರೌಂಡ್ ಕ್ಲಿಯರೆನ್ಸು. ಆ್ಯಕ್ಚುಲಿ ಇದು 200 mm ಗ್ರೌಂಡ್ ಕ್ಲಿಯರೆನ್ಸ್ ಬರುತ್ತೆ. ನೀವು ನಮ್ಮ ಥರ ಸಿಟಿಯಲ್ಲಿ ಓಡಾಡ್ತಿದ್ದು ಪಾಟೋಲ್ಸು ಹಳ್ಳಕೊಳ್ಳೋದಲ್ಲಿ ಆರಿಸ್ತಾ ಇರ್ತೀರಾ ಅಂತ ಹೇಳಿದ್ರೆ ಬೆಸ್ಟ್ ಗುರು. ಈ ಗ್ರೌಂಡ್ ಕ್ಲಿಯರೆನ್ಸು ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಹಾಗೆಯೇ ನೀವು ಹಿಂದೆ ಬಂದರೆ ನಿಮಗೆ ಹಿಂದೆ ಇಲ್ಲಿ ಆ್ಯಕ್ಚುಲಿ ಟೈರ್ ಅಗ್ಗರ್ ಕೊಟ್ಟಿದ್ದಾರೆ. ಸೊ ಮೇಲೇನು ಕೊಚ್ಚೆ ಎಲ್ಲ ಹಾರಬಾರ್ದು ಅಂತ ಹೇಳಿ. ಹಾಗೆಯೇ LED ಟೈಲ್ ಲ್ಯಾಂಪ್ಸು, LED ಇಂಡಿಕೇಟರ್ಸು. ಸೊ ಇದು ಜಸ್ಟ್ ಒಂದು ಗಾಡಿ ಬಗ್ಗೆ ನಿಮಗೆ ಹೈಲೈಟು. ಬಟ್ ಏನೇ ಹೇಳಿದ್ರು ಓಡ್ಸೋಕ್ಕೆ ಹೇಗಿರುತ್ತೆ ಅನ್ನೋದೇ ಇಂಪಾರ್ಟೆಂಟು. ಸೊ ಈಸಿನ ತೊಗೊಂಡೋಗ್ಬಿಟ್ಟು ಆಚೆ ಈಸಿಯಾಗಿರುತ್ತೆ ನಮ್ಮ ರೈಡು ಅಂತೇಳಿ ನೋಡೋಣ ಬನ್ನಿ. ಸೊ ಬಾಯ್ಸ್, ಬ್ಯಾಂಗ್ಳೂರಿನ ಈ ಬ್ಯೂಟಿಫುಲ್ ವೆದರಲ್ಲಿ ಓಪನ್ ರೋರ್ ಈಸಿನ ಒಂದು ಈಸಿ ರೈಡಿಗೆ ತೊಗೊಂಡೋಗೋಣ. 810 mm ಸೀಟ್ ಹೈಟು. ಹಿಂದೆ ಟೈರ್ ಅಗರ್ ಕೊಟ್ಟಿದ್ದಾರೆ. 130 ಸೆಕ್ಷನ್ ಹಿಂದೆದು ಟೈರು, 2 ಟ್ಯೂಬ್ಲೆಸ್ ಟೈರ್ಸ್ ಬರುತ್ತೆ ಗಾಡಿಯಲ್ಲಿ. ಸಖತ್ತಾಗಿದೆ. ಇನ್ನು ನೀವು ಒಂದು ಸಲ ಸ್ಟೋರೇಜ್ ಆಪ್ಷನ್ ನೋಡ್ತೀರಾ ಅಂತ ಹೇಳಿದ್ರೆ ಸೀಟ್ ಅಡಿಯಲ್ಲಿ ನಿಮಗೆ ಆ್ಯಕ್ಚುಲಿ ಇದ್ರದ್ದು ಚಾರ್ಜರ್ ಎಲ್ಲ ಕೊಟ್ಟಿರ್ತಾರೆ. ಇಲ್ಲಿ ನಿಮಗೆ ಆರಾಮಾಗಿ ಮೊಬೈಲೆಲ್ಲ ಇಟ್ಕೊಬೋದು. ಇಲ್ಲಿ ಪೋರ್ಟ್ ಕೂಡ ಇದೆ, ಮೊಬೈಲ್ ಚಾರ್ಜ್ ಹಾಕ್ಕೊಬೋದು ಬೇಕಂತ ಹೇಳಿದ್ರೆ. ಸೊ ಸ್ಟೋರೇಜ್ ಸ್ಪೇಸ್ ಇದೆ ಸ್ಮಾಲ್ ಥಿಂಗ್ಸಿಗೆ. ರೈಡ್ ಹೋಗೋಣ. ಫಸ್ಟು ಕೀ ಆನ್ ಮಾಡೋಣ, ಹೇಗೆ ಕಾಣುತ್ತೆ ಅಂತ ನೋಡೋಣ. ಕೀ ಆನ್ ಮಾಡಿದ ತಕ್ಷಣ ಈ ಥರ ಬರುತ್ತೆ ಗಾಡಿ. ಬ್ರೇಕ್ ಹಿಡಿದು ಈ ಸ್ಟಾರ್ಟರ್ ಒತ್ತಬೇಕು ಒಂದು ಸಲ. ಫಸ್ಟು ಆನ್ ಆದ ತಕ್ಷಣ ಎಕೋ ಅಂತ ಬರುತ್ತೆ. ಎಕೋ ಅಂದರೆ ಬೇಸಿಕಲಿ ಎಕೋ ಮೋಡು. ಸೊ ನಾವು ರೈಡ್ ಮಾಡ್ತಾ ಇರೋದು ಮಿಡ್ ವೇರಿಯಂಟು. ಒಂದು ಒಳ್ಳೆ
ಪ್ರಾಪರ್ ರಿಯಲ್ ವೆದರ್ ಕಂಡೀಷನ್ಸಲ್ಲಿ ರೈಡ್ ಮಾಡ್ತಾಯಿದ್ದೀವಿ. ಏನಕ್ಕೆ ರಿಯಲ್ ಅಂತಿದ್ದೀನಿ ಅಂದರೆ ಮೋಸ್ಟ್ ಆಫ್ ದ ಟೈಮ್ಸ್ ನಾವು ರೈಡ್ ಮಾಡುವಾಗ ಈ ಥರನೇ ಇರುತ್ತೆ. ಸೊ ಡಿಪೆಂಡಿಂಗ್ ಆನ್ ದ ವೇರಿಯಂಟು ರೇಂಜು ಕಂಪ್ಲೀಟ್ಲಿ ಡಿಫರ್ ಆಗುತ್ತೆ. IDCಯಲ್ಲಿ ಟಾಪ್ ವೇರಿಯಂಟು ನೀವು 4.4 kWh ನೋಡಿದ್ರೆ 175 ಕಿಲೋಮೀಟರ್ ಬರುತ್ತೆ. ಮಿಡ್ಡು ಬಂದು 140, ಬೇಸ್ ವೇರಿಯಂಟು ಬಂದು 110 IDC. ಸೊ ಇದು ಮೇಯ್ನ್ ಏನಂತ ಹೇಳಿದ್ರೆ ನಿಮಗೆ ಯಾವ ವೇರಿಯಂಟಲ್ಲಿ ಎಷ್ಟೇ ಕೊಟ್ಟಿದ್ರು ರೇಂಜು, ನೀವು ರೈಡ್ ಮೋಡ್ ಏನು ಹಾಕ್ಕೊತೀರಲ್ಲ ಅದ್ರ ಮೇಲೆ ಆ್ಯಕ್ಚುಲಿ ನಿಮಗೆ ರೇಂಜ್ ಕೂಡ ಡಿಫರ್ ಆಗುತ್ತೆ. ಇವಾಗ ಎಕೋ ಮೋಡಲ್ಲಿ ಇದ್ದೀವಿ. ಸೊ ಮೋಡ್ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಜಸ್ಟು ಈ ಬಟನ್ ಒತ್ತಬೇಕಷ್ಟೆ. ಸಿಟಿ ಯಾವಾಗ ಬೇಸಿಕಲಿ ಇಟ್ಸ್ ಲೈಕ್ ಫುಲ್ ಪವರ್ ಮೋಡು. ಈಗ ಪಿಕಪ್ಪು ಫೀಲ್ ಆಗ್ತಾಯಿದೆ. ಆದರೆ ಇದು ಆ್ಯಕ್ಚುಲಿ ಬ್ರೇಕಿಂಗು ತುಂಬಾ ಚೆನ್ನಾಗಿದೆ. ಫಾರ್ ಯುವರ್ ಸಿಟಿ ರೈಡ್ ಬೈಬ್ರೆ ಬ್ರೇಕ್ಸು ನಿಮಗೆ ಗೊತ್ತು, ಬ್ರೆಂಬೋದು ಸಬ್ಸಿಡಿಯರಿ ಕಂಪನಿ ಬೈಬ್ರೆ. ಸೊ ಬ್ರೆಂಬೋ ಅಂತ ಅದು ಬ್ರೇಕಿಂಗ್ ಬೈಟು ಆಕ್ಸಿಲರೇಷನ್ನು ಇದು ಬೇಕು. ಸೊ ಟಾಪ್ ಸ್ಪೀಡು 95 kmph ಹೋಗುತ್ತೆ. ಹಾಗೆಯೇ ಈ ಬ್ಯಾಟ್ರಿ ಜೊತೆಗೆ ಚಾರ್ಜಿಂಗ್ ಕೂಡ ಅಷ್ಟೇ ಇಂಪಾರ್ಟೆಂಟು. ಚಾರ್ಜಿಂಗು ಇದು 0 to 80% ಎಷ್ಟು ಫಾಸ್ಟ್ ಇದೆ ಅಂತ ಹೇಳಿದ್ರೆ ನಿಮಗೆ ಅಗೈನ್ ವೇರಿಯಂಟ್ ಮೇಲೆ ಡಿಫರ್ ಆಗುತ್ತೆ. ಬೇಸ್ ವೇರಿಯಂಟು ನಿಮಗೆ 45 ಮಿನಿಟ್ಸಿಗೆ 0 to 80 ಫಾಸ್ಟ್ ಚಾರ್ಜಿಂಗ್ ಇದೆ ಇದರಲ್ಲಿ. ನೀವು ಮಿಡ್ ವೇರಿಯಂಟ್ ಹೋಗ್ತೀರಾ ಅಂತ ಹೇಳಿದ್ರೆ 0 to 80 1 hour 30 ಮಿನಿಟ್ಸಿಗೆ ಆಗೋಗುತ್ತೆ. ಟಾಪ್ ವೇರಿಯಂಟಲ್ಲಿ 2 hours ನಿಮಗೆ 0 to 80 ಆಗುತ್ತೆ. ಸೊ ಮೇಯ್ನ್ ಏನಂತ ಹೇಳಿದ್ರೆ ತುಂಬ ಟೈಮ್ ಚಾರ್ಜ್ಗೆ ಹಾಕ್ಕೊಂಡು ಕೂತ್ಕೊಳಕ್ಕಾಗಲ್ಲ, ಅವಾಗ ಆ್ಯಕ್ಚುಲಿ ಈ ಫಾಸ್ಟ್ ಚಾರ್ಜಿಂಗು ಹೆಲ್ಪ್ ಆಗುತ್ತೆ. ಅನದರ್ ಥಿಂಗ್ ದಟ್ ಐ ನೋಟಿಸ್ ಅಂದರೆ ಬೇರೆ ಕೆಲವು ಎಲೆಕ್ಟ್ರಿಕ್ ಗಾಡಿಗಳಲ್ಲಿ ಅದು ರೀಸನ್ ಇರುತ್ತಲ್ಲ. ಸೊ ನಿಮಗೆ ಏನಾದರೂ ಅಕಸ್ಮಾತು ಗಾಡಿದು ಬ್ರೇಕ್ ಹಿಡಿದು ಥ್ರಾಟಲ್ ಕೊಡ್ತಾ ಇರ್ತೀರಾ ಅಂತೇಳಿದ್ರೆ, ಎಲ್ಲರೂ ಟರ್ನ್ ಮಾಡಬೇಕಿದ್ರೆ ಸ್ವಲ್ಪ ಬ್ರೇಕ್ ಹಿಡಿದ್ರೆ ಅವಾಗ ಥ್ರಾಟಲ್ ತೊಗೊಳ್ಳಲ್ಲ. ಅದು ಎಷ್ಟೊಂದು ಸರಿ ಆ್ಯಕ್ಚುಲಿ ನನಗೆ ಆ ಥರ ಇದ್ರೆ ಇಷ್ಟ ಆಗೋಲ್ಲ. ಈ ಗಾಡಿಯಲ್ಲಿ ಆ ಥರ ಇಲ್ಲ. ಸೊ ನೀವೇನಾದ್ರು ಸ್ವಲ್ಪ ಬ್ರೇಕ್ ಹಿಡಿದು ಹಿಂಗೆ ಸ್ವಲ್ಪ ಆಕ್ಸಲರೇಟ್ ಮಾಡ್ತಾಯಿದ್ರು, ಬೇಸಿಕಲಿ ನಮ್ಮ ಇಂಟರ್ನಲ್ ಕಂಬಷನ್ ಇಂಜಿನ್ಸಲ್ಲಿ ಯಾವ ಥರ ಮಾಡ್ತೀವಿ ಹಂಗೆ ಇಟ್ ವಿಲ್ ಸ್ಟಿಲ್ ಗೋ. ಅದು ಒನ್ ಆಫ್ ದ ಬೆಟರ್ ಥಿಂಗ್ಸ್ ಟು ಹ್ಯಾವ್. ಈ ಥರ ವೆಟ್ ಸರ್ಫೇಸಸ್ಸು ಮಳೆ ಬಂದು ಇದಾಗಿದೆ ಆದ್ರೂ ನಾವು ಪೀಸಾಗಿ ಹೋಗ್ತಾಯಿದ್ದೀವಿ. ಈ ಥರ ಗ್ರೌಂಡ್ ಕ್ಲಿಯರೆನ್ಸು ಸ್ಪೆಷಲಿ ನಮ್ಮ ರಿಯಲ್ ವರ್ಲ್ಡ್ ರೋಡ್ ಕಂಡೀಷನ್ಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ನಾನು ಕ್ರೇಜಿಯಾಗಿ ಬ್ರೇಕಿಂಗ್ ಮಾಡ್ತಾಯಿದ್ದೀನಿ, ಬಟ್ ದ ಬೈಕ್ ಈಸ್ ರಿಯಲಿ ಟೇಕಿಂಗ್ ಇಟ್ ವೆಲ್. ನೋಡಿ ಹಂಸು ಏನಿಲ್ಲ, ಗಾಡಿ ಆರಾಮಾಗಿ ಹೊಡೆಯುತ್ತೆ. ಜಸ್ಟ್ ನಿಮಗೆ ಹೋಗೋಕ್ಕೆ ಜಾಗ ಬೇಕಷ್ಟೆ. ಮೇಯ್ನು ಸೀಟಿಂಗ್ ಪೊಸಿಷನ್ನು ಕಂಫರ್ಟು ಚೆನ್ನಾಗಿದೆ, ಜೊತೆಗೆ ಹ್ಯಾಂಡ್ಲಿಂಗು ತುಂಬ ಈಸಿಯಾಗಿದೆ, ಗಾಡಿ ಅಜೈಲ್ ಆಗಿದೆ, ವೆಯ್ಟ್ ಫೀಲ್ ಆಗೋಲ್ಲ. ದಿಸ್ ಈಸ್ ಸಮ್ ಆಫ್ ದ ಥಿಂಗ್ಸ್ ದಟ್ ಐ ರಿಯಲಿ ಲೈಕ್ ಅಬೌಟ್ ದಿಸ್ ಬೈಕ್. ಸಿಟಿಯಲ್ಲಿ ರೈಡ್ ಮಾಡಬೇಕಿದ್ರೆ ನಿಮಗೆ ಇದು ತುಂಬಾ ಹೆಲ್ಪ್ ಆಗುತ್ತೆ. ಸೊ ಕಮ್ಯೂಟರ್ ಫ್ರೆಂಡ್ಲಿ ಗಾಡಿ ಅಂತಲೇ ಹೇಳ್ಬೋದು. ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂತ ಹೇಳಿದ್ರೆ, ಗಾಡಿ ಎಷ್ಟು ಚೆನ್ನಾಗಿರುತ್ತೆ ಎಷ್ಟು ಇಂಪಾರ್ಟೆಂಟು ಅಷ್ಟೇ ಇಂಪಾರ್ಟೆಂಟು ಸರ್ವೀಸಿಂಗು. ಸೊ ಓಬಿನ್ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ದೇ ವಿಲ್ ಪ್ರೊವೈಡ್ ದ ಬೆಸ್ಟ್ ಸರ್ವೀಸ್ ಅಂತ ಹೇಳಿ. ಕಸ್ಟಮರ್ ಫೀಡ್ಬ್ಯಾಕ್ಸು ಅವ್ರಿಗೆ ಏನು ರಿಸೀವ್ ಆಗಿದೆ ಅದನ್ನು ಚೆನ್ನಾಗಿ ಅಡ್ರೆಸ್ ಮಾಡಿ, ಅವ್ರಿಗೇನಾದ್ರು ಪ್ರಾಬ್ಲಮ್ಸ್ ಇದ್ದರೆ ಅದನ್ನು ರಿಸಾಲ್ವ್ ಮಾಡಿಕೊಂಡು ಎಷ್ಟು ಚೆನ್ನಾಗಿ ಒಂದು ಓವರಾಲ್ ಎಕ್ಸ್ಪೀರಿಯನ್ಸ್ ಕೊಡ್ತಾರೆ ಸರ್ವಿಸ್ದು ಅಂತನ್ನೋದು ಭಾಳ ಇಂಪಾರ್ಟೆಂಟು. ಓವೆನ್ ಇವ್ರು ಆ್ಯಕ್ಚುಲಿ ಎಕ್ಸ್ಪ್ಯಾಂಡ್ ಮಾಡೋದಕ್ಕೆ ಪ್ಲ್ಯಾನ್ ಇದೆ. ಸೊ ಅಪ್ ಟು ಲೈಕ್ 60 ಶೋರೂಮ್ಸ್ ಓಪನ್ ಮಾಡಬೇಕಂತ ಇದ್ದಾರೆ ಹೊಸ ಹೊಸ ಜಾಗಗಳಲ್ಲಿ. ಈಗ ಆಲ್ರೆಡಿ ಸಮ್ ಆಫ್ ದ ಮೇನ್ ಸಿಟೀಸಲ್ಲಿ ಇದೆ ಇದು, ಕೊಚ್ಚಿ, ಜೈಪುರು, ಡೆಲ್ಲಿ, ಹಾಗೆಯೇ ನಮ್ಮ ಬೆಂಗಳೂರಲ್ಲಿ ಈ ಥರ. ಸೊ ಇನ್ನೂ ಜಾಸ್ತಿ ಶೋರೂಮ್ಸ್ ಓಪನ್ ಆಗುತ್ತೆ ಅಂತ ಹೇಳಿದ್ರೆ ಆ್ಯಕ್ಚುಲಿ ದಟ್ಸ್ ಎ ವೆರಿ ಗುಡ್ ಥಿಂಗ್. ನೀವು ಆರಾಮಾಗಿ ಎತ್ಕೊಳ್ಬೋದು ನಿಮ್ಮ ಸಿಟಿಯಲ್ಲೂ ಕೂಡ. ಇಲ್ಲಿರೋ ಗಾಡಿಗಳು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಇಂಡಿಯಾದಲ್ಲಿ ಟೂ ವೀಲರ್ಸ್ನ ಎಷ್ಟು ಪ್ರಿಫರ್ ಮಾಡ್ತಾರೆ, ಟೂ ವೀಲರ್ ಇಂಡಸ್ಟ್ರಿ ಎಷ್ಟು ಇಂಪಾರ್ಟೆಂಟ್ ಅಂತ ದಿನೇ ದಿನೇ ಓಡಾಡೋದಕ್ಕೆ ಎಲ್ಲದಕ್ಕೂ. ಸೊ ಆ ಥರ ಒಂದು ಸೆಗ್ಮೆಂಟಲ್ಲಿ ಈ ಥರ ಹೊಸ ಹೊಸ ಗಾಡಿಗಳನ್ನು ಇನ್ನೂ ಅಫೋರ್ಡಬಲ್ ಪ್ರೈಸಸಲ್ಲಿ ನೋಡೋದಕ್ಕೆ ನಮಗೆ ಖುಷಿಯಾಗುತ್ತೆ. ಸೊ ಗಾಡಿ ಸ್ಟಾಪಲ್ಲಿದೆ. 0 to 40 ಲೆಟ್ಸ್ ಸಿ. ಝೀರೋ ಟು 40 ಹೋಗಿ 0 to 16 ಸಿಕ್ತು ನಮಗೆ ಸ್ಟಾರ್ಟ್ಸು.
ಹಳ್ಳದಲ್ಲೂ ಪೀಸಾಗಿ ಹೋಗ್ಬೋದು. ನಾನು ಬೇಕಂತ ಅದಕ್ಕೆ ಅಂಥ ಥರ ರೋಡ್ಗಳನ್ನೇ ಚೂಸ್ ಮಾಡಿ ಹೋಗ್ತಾಯಿದ್ದೀನಿ. ಸಸ್ಪೆನ್ಷನ್ ಸೆಟಪ್ಪು ಅಷ್ಟೇ ತುಂಬ ಚೆನ್ನಾಗಿ ಬ್ಯಾಲೆನ್ಸ್ ಆಗಿದೆ. ನಿಮಗೆ ಈ ಥರ ಬಂಪಿ ರೋಡ್ಸ್ ಇದ್ದರೆ ಕಂಫರ್ಟ್ ಸಿಗಬೇಕು ಹಂಗಂತ ಓವರ್ ಸಾಫ್ಟ್ ಆಗಿಲ್ಲ, ಬಿಕಾಸ್ ಆವಾಗ ನಿಮಗೆ ಓವರ್ ಸಾಫ್ಟ್ ಆಗಿದ್ದರೆ ಓಡಿಸೋದಕ್ಕೆ ಹ್ಯಾಂಡ್ಲಿಂಗ್ ಅಷ್ಟು ಕಾನ್ಫಿಡೆನ್ಸ್ ಬರಲ್ಲ. ಸೊ ಆ ಬ್ಯಾಲೆನ್ಸ್ ಚೆನ್ನಾಗಿದೆ. ಸೊ ಇದರಲ್ಲಿ ಇನ್ನು ಸೇಫ್ಟಿ ಫೀಚರ್ಸ್ ನೋಡ್ತೀರಾ ಅಂತ ಹೇಳಿದ್ರೆ ನಿಮಗೆ ಯೂನಿಫೈಡ್ ಬ್ರೇಕ್ ಅಸಿಸ್ಟ್ ಅಂತ ಹೇಳಿ ಬರುತ್ತೆ. ಸೊ ಬ್ರೇಕಿಂಗು ನೀವು ಒಂದು ಇದು ಮಾಡಿದಾಗ ಅಪ್ಲೇ ಆಟೋಮೆಟಿಕ್ಲಿ ಇನ್ನೊಂದಕ್ಕೂ ಸ್ವಲ್ಪ ಬ್ರೇಕಿಂಗ್ ಕೊಟ್ಟು ಹೆಲ್ಪ್ ಮಾಡುತ್ತೆ. ಸೀನ್ ದಿಸ್. ಬಟ್ ಅದಲ್ಲದೇ ಆ್ಯಕ್ಚುಲಿ ನಿಮಗೆ ಇದರಲ್ಲಿ ಜಿಯೋ ಫೆನ್ಸಿಂಗು, ಆ್ಯಂಟಿ ಥೆಫ್ಟು, ಈ ಥರ ಸುಮಾರು ಸೇಫ್ಟಿ ಫೀಚರ್ಸ್ ಇದೆ. ಸೊ ಗಾಡಿನ ಕದೀತಾರೆ ಆ ಥರ ಇದು ಯೋಚನೆ ಮಾಡೋದಿಲ್ಲ. ದೀಸ್ ಆರ್ ಮೈ ರೈಡ್ ಇಂಪ್ರೆಷನ್ಸ್ ಅಬೌಟ್ ದ ಓಬಿನ್ ರೋರ್ ಈಸಿ. ನಿಜವಾಗ್ಲೂ ಇದು ಈಸಿಯಾಗಿದೆ ಗಾಡಿ ಓಡಿಸೋದಕ್ಕೆ. ಸಿಟೀಲಿ ಸುಮ್ಮನೆ ಬಾಯಿ ಮಾತಿಗೆ ಹೇಳ್ತಾ ಇರೋದಲ್ಲ, ತುಂಬಾ ಫ್ರೆಂಡ್ಲಿ ಆಗಿದೆ ಗಾಡಿ. ಸೊ ನೀವು ಒಂದು ಸಲ ಟೆಸ್ಟ್ ರೈಡ್ ಮಾಡಿ. ಸೊ ಇದ್ರದ್ದು ನಿಮಗೆ 3 ಇಯರ್ಸ್ ಅಥವಾ 50,000 ಕಿಲೋಮೀಟರ್ಸು ವಾರಂಟಿ ಬರುತ್ತೆ ಗಾಡಿಯಲ್ಲಿ. ಅದನ್ನು ಬೆಸ್ಟ್ ಅಂತಲೇ ಹೇಳ್ತಾ ಇದ್ರದ್ದು ಒಂದು ಓವರ್ ಆಲ್ ರಿವ್ಯೂ ಕೊಟ್ಟಿದ್ದೀನಿ. ಸೊ ನಮ್ಮ ಟೆಸ್ಟ್ ರೈಡ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು, ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಸೊ ಎಗೈನ್ ನಾನು ಎಂಫಸೈಸ್ ಮಾಡಿ ಹೇಳ್ತಾ ಇದ್ದೀನಿ, ಇದು ನಿಮಗೆ ಇಂಟ್ರೊಡಕ್ಟರಿ ಪ್ರೈಸು ಜಸ್ಟ್ 89,999ಗೆ ಸಿಗ್ತಾ ಇದೆ. ಸೊ ಆ ವ್ಯಾಲ್ಯೂ ಫಾರ್ ಮನಿನ ನೀವು ಕನ್ಸಿಡರ್ ಮಾಡಿದ್ರೆ ಆ್ಯಕ್ಚುಲಿ ದಿಸ್ ಈಸ್ ದ ಬೆಸ್ಟ್ ಬೈಕ್ ಟು ಗೋ ಫಾರ್. ಸೊ ಚೆಕ್ಔಟ್ ಮಾಡಿ. ಸದ್ಯಕ್ಕೆ ಕರ್ನಾಟಕದಲ್ಲಿ ಬ್ಯಾಂಗ್ಳೂರಲ್ಲಿ ಅಷ್ಟೇ ಇರೋದು, ಬಟ್ ದೇ ಆರ್ ಎಕ್ಸ್ಪ್ಯಾಂಡಿಂಗ್. ವಿಸಿಟ್ ಮಾಡಿ, ಒಂದು ಸಲ ಟೆಸ್ಟ್ ರೈಡ್ ಮಾಡಿ. ಆ್ಯಂಡ್ ಆಫ್ಟರ್ ದಟ್ ದ ಬೆಸ್ಟ್ ಥಿಂಗ್ ಏನಂತ ಹೇಳಿದ್ರೆ ಇಮಿಡಿಯೇಟ್ ಡೆಲಿವರಿ ಅವೈಲೇಬಲ್ ಇದೆ ಈ ಗಾಡಿಗೆ. ಸೊ ನೀವು ಇಮಿಡಿಯೇಟಾಗಿ ಗಾಡಿನ ಕೂಡ ತೊಗೊಳ್ಬೋದು. ಇದರಲ್ಲಿ EMI ಆಪ್ಷನ್ಸ್ ಕೂಡ ಇದೆ. 2200 ಸಮಥಿಂಗಿಗೆ ನೀವು EMI ಕೂಡ ತೊಗೊಳ್ಬೋದು, ಈಸಿ EMI ಅಂತ. ಸೊ ನೀವು ಅದಕ್ಕೆ ಓಬಿನ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ನಿಮ್ಗೇನು ಅನ್ನಿಸ್ತು ಓಬಿನ್ ರೋರ್ ಈಸಿ ಬಗ್ಗೆ? ಈಸಿಯಾಗಿದೆ ಈ ಗಾಡಿ ಸಿಟಿ ಕಮ್ಯೂಟಿಗೆ ಅಂತ ಹೇಳಿ ಅನ್ನಿಸ್ತಾ ಅಂತೇಳಿ ಕೆಳಗಡೆ ಕಮೆಂಟ್ಸಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಲವ್ ಯು ಆಲ್, ಟೇಕ್ ಕೇರ್, ಸಿ ಯು, ಬಾಯ್.